So hey guys, welcome back to my YouTube channel. So guys, ಇವತ್ತು ನಾವು ಒಂದು ಸ್ಪೆಷಲ್ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ KCET 90+. ಸೊ ಗೈಸ್, ಬಿಫೋರ್ ಐ ಸ್ಟಾರ್ಟ್ ದಿಸ್ ವಿಡಿಯೋ, ಈ ವಿಡಿಯೋಗೆ ಏನಾದರೂ ನನಗೆ 100 ಲೈಕ್ಸ್ ಬಂದರೆ ಪಾರ್ಟ್ 2 ಆಫ್ ದಿಸ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ವಿಚ್ ಈಸ್ ಈವೆನ್ ಮೋರ್ ಇಂಪಾರ್ಟೆಂಟ್. ಆ್ಯಂಡ್ ಅದು ನಿಮ್ಮ KCET ಪ್ರಿಪ್ರೇಷನ್ನ ಕಂಪ್ಲೀಟಾಗಿ ಚೇಂಜ್ ಮಾಡುತ್ತೆ. ಸೊ ಡೋಂಟ್ ಫರ್ಗಾಟ್ ಟು ಲೈಕ್ ದ ವಿಡಿಯೋ ನಾವು. ಸೊ ಗೈಸ್, ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಅಂಡರ್ಸ್ಟ್ಯಾಂಡ್ ದ KCET ಗೇಮ್. ಸೊ ಗೈಸ್, KCET ಇಸ್ ನಾಟ್ ಎ ಡಿಫಿಕಲ್ಟ್ ಎಕ್ಸಾಮ್ ಆ್ಯಂಡ್ ಅದು ಬಂದು ನಿಮ್ಮ ಸ್ಪೀಡ್ ಮತ್ತು ಆ್ಯಕ್ಯುರೇಸಿ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಆ್ಯಂಡ್ KCET ಈಸ್ ಬೇಸ್ಡ್ ಆನ್ NCERT ಟೆಕ್ಸ್ಟ್ ಬುಕ್ ಆ್ಯಂಡ್ PYQs. ಆ್ಯಂಡ್ ತುಂಬ ಜನ ಅಂದ್ಕೊಂಡಿರ್ತಾರೆ KCET ಬಂದು ಒಂದು JEE ಎಕ್ಸಾಮ್ ಥರ ಓವರ್ ಕಾಂಪ್ಲಿಕೇಟೆಡ್ ಆಗಿರುತ್ತೆ ಅಂತ. ನೋ, ಇಟ್ಸ್ ನಾಟ್ ಎ ಓವರ್ ಕಾಂಪ್ಲಿಕೇಟೆಡ್ ಆರ್ JEE ಲೆವೆಲ್ ಎಕ್ಸಾಮ್. ಇಟ್ಸ್ ಜಸ್ಟ್ ಎ ಸಿಂಪಲ್ ಎಕ್ಸಾಮ್ ಆನ್ ಬೇಸ್ಡ್ ಆನ್ ಸ್ಪೀಡ್ ಆ್ಯಂಡ್ ಆ್ಯಕ್ಯುರೇಸಿ. If you master your NCERT and PYQs, your 70% of the battle is already over. ಸೊ ಗೈಸ್, ನೀವೇನಾದರೂ ಇನ್ನೂ ಕನ್ಫ್ಯೂಷನಲ್ಲಿದ್ದರೆ ಯಾವ ಬುಕ್ನ ರೆಫರ್ ಮಾಡಬೇಕು, ಏನು ಓದಬೇಕು ಅನ್ನೋ ಕನ್ಫ್ಯೂಷನ್ ಇಲ್ಲದಿದ್ದರೆ ಆಲ್ರೆಡಿ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ KCET 2025-2026 ಬುಕ್ಸ್ ಅಂತಲೇ. ಅದನ್ನು ಹೋಗಿ ಚೆಕ್ಔಟ್ ಮಾಡಿ ಚಾನಲಲ್ಲಿ. ಯು ವಿಲ್ ಗೆಟ್ ಎವ್ರಿ ಇನ್ಫಾರ್ಮೇಷನ್ ಅಬೌಟ್ ದ ಬುಕ್ಸ್ ವಿಚ್ ಯು ನೀಡ್ ಟು ರೈಟ್ ಆ್ಯಂಡ್ ವಿಚ್ ಯು ನೀಡ್ ಟು ಪ್ರಾಕ್ಟೀಸ್. ಸೊ ಗೈಸ್, ಸೆಕೆಂಡ್ ಪಾಯಿಂಟ್ ಬಂದು ಸಬ್ಜೆಕ್ಟ್ ವೈಸ್ ಟಾರ್ಗೆಟ್. ಸೊ ಗೈಸ್, ಟೇಕಿಂಗ್ 90+ ಇನ್ KCET ಇಸ್ ನಾಟ್ ಎ ಬಿಗ್ ಚಾಲೆಂಜ್. ಥಿಂಕ್ ಲೈಕ್ ದಿಸ್: ಫಿಸಿಕ್ಸಲ್ಲಿ 30, ಮ್ಯಾಥ್ಸಲ್ಲಿ 30 ಆ್ಯಂಡ್ ಕೆಮಿಸ್ಟ್ರಿಲಿ 30. ಆಲ್ಮೋಸ್ಟ್ 90 ಮಾರ್ಕ್ಸ್ ಅಚೀವೇಬಲ್, ಅದೇನು ಇಂಪಾಸಿಬಲ್ ಅಲ್ಲ. ಆ್ಯಂಡ್ ನೀವು ಥಿಂಕ್ ಮಾಡ್ಬೋದು, ಕೆಮಿಸ್ಟ್ರಿ ಈಸ್ ಎ ಸ್ಕೋರಿಂಗ್ ಸಬ್ಜೆಕ್ಟ್ ಆ್ಯಂಡ್ ಮ್ಯಾಥ್ಸಿಗೆ ಬಂದ್ಬಿಟ್ಟು ಪ್ರಾಕ್ಟೀಸ್ ಬೇಕು ಜಾಸ್ತಿ. ಆ್ಯಂಡ್ ಫಿಸಿಕ್ಸ್ ಲಾಜಿಕಲ್ ಥಿಂಕಿಂಗ್ ಆ್ಯಂಡ್ ಕ್ಲಾರಿಟಿ ಇದ್ದರೆ ಸಾಕು, ಆರಾಮಾಗಿ ಸ್ಕೋರ್ ಮಾಡ್ಬೋದು. ಸೊ ಗೈಸ್, ಪಾಯಿಂಟ್ 3 ಬಂದ್ಬಿಟ್ಟು 40-40-40 ಫಾರ್ಮುಲಾ. ಸೊ ಗೈಸ್, ನೀವು ಡೈಲಿ ಈ ರೋಟೀನ ಫಿಕ್ಸ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ 1 ಮಂತ್ನು ಈ ರೋಟೀನ ಕ್ಲೀನಾಗಿ ಫಾಲೋ ಮಾಡ್ಕೊಂಡೋಗಿ. ಫಸ್ಟ್ ಬಂದ್ಬಿಟ್ಟು 40 ಮಿನಿಟ್ಸ್ ಫಿಸಿಕ್ಸ್, 40 ಮಿನಿಟ್ಸ್ ಕೆಮಿಸ್ಟ್ರಿ ಆ್ಯಂಡ್ 40 ಮಿನಿಟ್ಸ್ ಮ್ಯಾಥ್ಸ್. ಆ್ಯಂಡ್ ಲಾಸ್ಟ್ 1 ಅವರ್ ಇಫ್ ಪಾಸಿಬಲ್ PYQs ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಇದು ಕನ್ಸಿಸ್ಟೆನ್ಸಿಯಾಗಿ ಮಾಡ್ತಾ ಹೋದರೆ ನಿಮ್ಮ KCET ಎಕ್ಸಾಮ್ ಆರಾಮಾಗಿ ಚೆನ್ನಾಗಾಗುತ್ತೆ. ಸೊ ಗೈಸ್, ಪಾಯಿಂಟ್ 4 ಬಂದು PYQs ಆರ್ ಗೋಲ್ಡ್. ಐ ನೋ, ನಾನೇ ಲಾಸ್ಟ್ ವೀಡಿಯೋಸಲ್ಲಿ ಹೇಳಿದ್ದೀನಿ PYQs ಇವಾಗ ಪ್ರಾಕ್ಟೀಸ್ ಮಾಡಬೇಡಿ ಅಂತ. ಆ್ಯಂಡ್ ಆಲ್ಸೋ ನಾನು ಹೇಳಿದ್ದೀನಿ PYQs ಯಾವಾಗಲೂ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಆಗಿರಬೇಕು ಅಂತ. ಆ್ಯಂಡ್ ಯು ಆರ್ ಎಟ್ ದ ಲಾಸ್ಟ್ ಮಿನಿಟ್. ಎಂತಕ್ಕಂದರೆ ಈ ಡಿಸೆಂಬರ್ ಎಂಡ್ ಬಂತು ಅಂದರೆ ನೆಕ್ಸ್ಟ್ ನಿಮ್ಮ ಪ್ರಿಪ್ರೇಟ್ರಿ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಲ್ಯಾಬ್ ಎಕ್ಸಾಮ್, ಆಮೇಲೆ ಆ್ಯನ್ಯುವಲ್ ಎಕ್ಸಾಮ್, ಆಮೇಲೆ KCET ಎಕ್ಸಾಮ್ ಬರುತ್ತೆ. ಆ್ಯನ್ಯುವಲ್ ಎಕ್ಸಾಮಿಂದ KCET ಎಕ್ಸಾಮ್ಗೆ ಆಲ್ಮೋಸ್ಟ್ ನಿಮಗೆ 20 to 25 ಗ್ಯಾಪ್ ಬರುತ್ತೆ. ಅಷ್ಟರಲ್ಲೂ PYQs ಮಾಡ್ಬೋದು, ಬಟ್ ಇವಾಗಿಂದ ಮಾಡ್ಕೊಂಡು ಹೋದರೆ ಆವಾಗ ಒಂಚೂರು ಹೆಲ್ಪ್ ಆಗುತ್ತೆ. ಸೊ ಲಾಸ್ಟ್ 10 ಇಯರ್ಸ್ PYQsನ ಪ್ರಾಕ್ಟೀಸ್ ಮಾಡಿ, ಅಟ್ಲೀಸ್ಟ್ 3 ಟೈಮ್ಸ್. ಇವಾಗ ಬೇಕಿದ್ರೆ 2 ಟೈಮ್ಸ್ ಮಾಡಿ, ಆಮೇಲೆ 1 ಮಂತ್ ಗ್ಯಾಪಲ್ಲಿ ಬೇಕಿದ್ರೆ ಇನ್ನೊಂದು ಟೈಮ್ ಪ್ರಾಕ್ಟೀಸ್ ಮಾಡಿ. ಸೊ ಮೇಯ್ನ್ ಏನು ಅಂದರೆ ಆಲ್ಮೋಸ್ಟ್ 10 to 15 ಕ್ವಶನ್ಸ್ ರಿಪೀಟೆಡ್ ಆಗಿ ಬರುತ್ತೆ ಆ್ಯಂಡ್ ಸಿಮಿಲರ್ ಟೈಪ್ ಬರುತ್ತೆ. ಸೊ ಅದು ಒಂಥರ ಫ್ರೀ ಮಾರ್ಕ್ಸ್ ಇದೆ ನಮಗೆ. ಡೋಂಟ್ ಮಿಸ್ ದೆಮ್ ಔಟ್. ಸೊ ಗೈಸ್, ಪಾಯಿಂಟ್ 5 ಆ್ಯಂಡ್ ಲಾಸ್ಟ್ ಪಾಯಿಂಟ್ ಆಫ್ ದಿಸ್ ವಿಡಿಯೋ: ಪ್ರಯಾರಿಟಿ ಚಾಪ್ಟರ್ಸ್. ಮೀನ್ಸ್ ತುಂಬ ಜನ ಏನು ಮಾಡ್ತಾರೆ ಅಂದರೆ ರ್ಯಾಂಡಮಾಗಿ ಓದ್ಕೊಂಡು ಹೋಗ್ತಾ ಇರ್ತಾರೆ. ಆ ಥರ ಓದೋಕ್ಕೆ ಹೋಗ್ಬೇಡಿ. ತುಂಬ ಚಾಪ್ಟರ್ಸ್ಗೆ ಹೈ ವೇಟೇಜ್ ಇದೆ KCETಲಿ. ಎಕ್ಸಾಂಪಲ್ ಕ್ಯಾಲ್ಕುಲಸ್ ಆಗಿರ್ಬೋದು, SHM ಆಗಿರ್ಬೋದು, ವೇವ್ಸ್ ಆಗಿರ್ಬೋದು, ಆಪ್ಟಿಕ್ಸ್ ಆಗಿರ್ಬೋದು, ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಆಗಿರ್ಬೋದು, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆಗಿರ್ಬೋದು. ಈ ಥರ ತುಂಬ ಚಾಪ್ಟರ್ಸ್ಗೆ ವೇಟೇಜ್ ಜಾಸ್ತಿ ಇರುತ್ತೆ. ಅದನ್ನು ಜಾಸ್ತಿ ಪ್ರಯಾರಿಟಿ ಮಾಡಿ ಓದೋಕ್ಕೆ ಸ್ಟಾರ್ಟ್ ಮಾಡಿ ಆ್ಯಂಡ್ ಅದರಿಂದ ನಿಮ್ಮ ಮಾರ್ಕ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಗೈಸ್, ಅಟ್ ದಿ ಎಂಡ್, ದಿಸ್ ಈಸ್ ದ ಫೌಂಡೇಶನ್ ಆಫ್ ಸ್ಕೋರಿಂಗ್ 90+ ಇನ್ KCET. ನೀವು ಥಿಂಕ್ ಮಾಡ್ಬೋದು, ನನಗೆ 90+ ಬೇಡ, 120+ ಬೇಕು, 130+ ಬೇಕು, 150+ ಬೇಕು. ದಟ್ಸ್ ಯುವರ್ ವಿಶ್. ಎಂತಕ್ಕಂದರೆ ತುಂಬ ಜನಕ್ಕೆ 90+ ಸ್ಕೋರ್ ಮಾಡೋದೇ ತುಂಬ ಕಷ್ಟ ಆಗಿರುತ್ತೆ. ಅಂಥವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೀವೇನಾದರೂ 150+, 180 ಸ್ಕೋರ್ ಮಾಡಬೇಕು ಅಂತ ಇದ್ದೀರಾ ಅಂದರೆ ಅದಕ್ಕೂ ನಿಮಗೆ ಹೆಲ್ಪ್ ಆಗುತ್ತೆ. ಇದೇ ಫಾರ್ಮುಲಾಸ್ ಅದಕ್ಕೂ ಅಪ್ಲೈ ಆಗೋದು. ಆ್ಯಂಡ್ ಯು ಆಲ್ರೆಡಿ ನೋ, ಇದು ಪಾರ್ಟ್ 1. ಆ್ಯಂಡ್ ನಿಮಗೇನಾದರೂ ಪಾರ್ಟ್ 2 ವೀಡಿಯೋ ಬೇಕು ಅಂದರೆ ಹೋಗಿ ಲೈಕ್ ಮಾಡಿ ವಿಡಿಯೋಗೆ. ಆ್ಯಂಡ್ ಪಾರ್ಟ್ 2 ವೀಡಿಯೋದಲ್ಲಿ ನಾನು ಸ್ಪೀಡ್, ಆ್ಯಕ್ಯುರೇಸಿ, ಟೈಮ್ ಟ್ರಿಕ್ಸ್, ಅದ್ರ ಜೊತೆ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಇದ್ದೀನಿ, ವಿಚ್ ಎವ್ರಿ ಟಾಪರ್ ವಿಲ್ ಫಾಲೋ. ಸೊ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ KCET 100 ಫಾರ್ ಪಾರ್ಟ್ 2 ವಿಡಿಯೋ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ, ಮೀನ್ಸ್ ಪಾರ್ಟ್ 2. Bye.